ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸ್ವಾಮಿ, ನೀವೇ ಬಂದಿರಾ? ಅಪರಾಧಿಯೊಬ್ಬನನ್ನು ನಿನ್ನ ರಕ್ಷಣೆಯಲ್ಲಿರಿಸಿಕೊಂಡು ನೀನೂ ಅಪರಾಧವನ್ನು ಮಾಡುತ್ತಿರುವೆಯಲ್ಲ, ಅದಕ್ಕಾಗಿ ಬಂದೆ. ಪ್ರಾಣ ಸಂಕಟದಿಂದ ಶರಣಾದವನಿಗೆ ರಕ್ಷಣೆಯ ವಚನವನ್ನು ನೀಡಿರುವೆ. ಶರಣಾಗತ ರಕ್ಷಕನಾದ ನೀವೇ ನನಗೆ ಗುರು. ನಿಮ್ಮಿಂದಲೇ ಈ ಸೇವಕ ಇದನ್ನ ಕಲಿತಿದ್ದ. ಹೋಗ ಓದ್ಕೊಳ. ನಿಮ್ಮೆಲ್ರಿಗೂ ಒಂದು ಸಂತೋಷದ ವಿಷಯ. ನಮ್ ಭಾವನಂಗೆ ಶ್ರೀಕಾಂತ್ ಅವ್ರ ಜೊತೆ ಮದ್ವೆ ದಿನ ಗೊತ್ತು ಮಾಡಾಯ್ತು. ತುಂಬಾ ದಿನಗಳ ಮೇಲೆ ನಮ್ ಮನೇಲಿ ಒಂದು ಮಂಗಳ ಕಾರ್ಯ ನಡೀತಾ ಇದೆ. ನಾವೆಲ್ಲರೂ ಸೇರಿ ಈ ಶುಭ ಕಾರ್ಯನ ನಮ್ಮಿಂದ ಆದಷ್ಟು ಚೆನ್ನಾಗಿ ನಡೆಸ್ಕೊಡೋಣ. ಎಂತ ಸುದ್ದಿ ಹೇಳಿದ್ಯಮ್ಮ, ನಾನಂತೂ ಒಳ್ಳೆ ಟೈಮ್ಗೆ ಬಂದಿದ್ದೀನಿ. ಸ್ವೀಟ್ ಮಾಡು, ನಾನು ತಿನ್ಕೊಂಡೆ ಮನೆಗೆ ಹೋಗೋದು. ನಾವಿಬ್ರು ಈಗಷ್ಟೇ ಶಾಸ್ತ್ರಿಗಳ ಹತ್ರ ಹೋಗಿದ್ವಿ. ಅವರು ಇನ್ನು 4 ದಿನದಲ್ಲಿ ಮದ್ವೆ ಮುಗಿಸ್ಬಿಡಿ, ಇಲ್ಲಾಂದ್ರೆ ಇನ್ನು 6 ತಿಂಗಳು ಗುರುಬಲ ಇಲ್ಲ ಅಂದ್ಬಿಟ್ರು. ಹೇಗಿದ್ರು ವನಜ ಅವರು ಬೇಗ ಮದ್ವೆ ಮಾಡ್ಕೊಡಿ ಅಂತಿದ್ದಾರೆ. ಆದ್ರೆ ಇನ್ನು 4 ದಿನದಲ್ಲಿ ಇದನ್ನೆಲ್ಲ ನಾವ್ ಹೇಗ್ ಮಾಡೋದು? ಬಟ್ಟೆ, ಬರೆ, ಒಡವೆ, ಲಗ್ನ ಪತ್ರಿಕೆ. ಅದನ್ನೇ ಅಮ್ಮ ನಾನು ಕೇಳೋಣ ಅಂತಿದ್ದು. ದಿಢೀರ್ ಅಂತ ಮದುವೆ ಇಟ್ಕೊಂಡ್ರೆ ಖರ್ಚಿಗೆ ದುಡ್ಡು ಎಲ್ಲಿಂದ ಅರೇಂಜ್ ಮಾಡ್ತೀರಾ? ನನಗೆ ತುಂಬ ಕಷ್ಟ ಇದೆ. ನಾನು ಬರೋ ಸಂಬಳದಲ್ಲಿ ಮನೆಗೆ ಕೊಟ್ಟು ಉಳಿದಿದ್ರಲ್ಲಿ ನನ್ನ ಖರ್ಚನ್ನ ಸಾಗಿಸ್ಬೇಕು. ಆ ಮ್ಯಾನೇಜರ್ಗೆ ಸಂಬಳ ಜಾಸ್ತಿ ಮಾಡೋದ್ರೆ ವಿಷಯ ಕೊಡ್ತೀನಿ ಅಂತ, ಇನ್ನು ಲೋನ್ ತಗೊಳ್ಳೋಣ ಅಂದರೆ ಕೆಲಸಕ್ಕೆ ಬರಬೇಡಿ ಅಂತ. ಲೆಕ್ಕಾಚಾರ ತಪ್ಪಾಗ್ಬಿಡುತ್ತಮ್ಮ. ಸಾರಿ ಅಮ್ಮ, ಕೊಡೋಣ ಅಂದರೆ ನನ್ನ ಕೈಲಿ ದುಡ್ಡಿಲ್ಲ. ಸಂತು, ನಿನಗೆ ಸಂಬಳ ಅಂತನಾದ್ರೂ ಬರುತ್ತೆ. ಅದೇ ನಾನು ನನ್ನ ಗಂಡನ ಹತ್ರ ಹೋಗಿ ಪರಿಸ್ಥಿತಿ ಹೀಗಿದೆ ಅಂತ ಹೇಳ್ದಕ್ಕೆ ಶುರು ಮಾಡಿದೆ ಅಂತ ಅನ್ಕೋ. ಅವರು ಚೆನ್ನಾಗಿ ಕುಡ್ಕೊಂಡು ಬಂದು ಮೈ ಮೇಲೆಲ್ಲ ವಾಸನೆ ಬರೋ ಹಾಗೆ ಹೊಡೆದಾಕ್ಬಿಡ್ತಾರೆ. ನನ್ನ ಕಷ್ಟ ಮಾತ್ರ ಯಾವ ಹೆಣ್ಮಕ್ಳಿಗೂ ಬರೋದು ಬೇಡ. ಅಕ್ಕ, ಯೋಚನೆ ಮಾಡ್ಬೇಡ ಪ್ಲೀಸ್, ಸಮಾಧಾನ ಮಾಡ್ಕೊ, ನಂಗೆ ಅರ್ಥ ಆಗತ್ತೆ. ಅದು ನನ್ನ ಸ್ಟಾರ್ಟಪ್ ಇನ್ನೂ ಶುರು ಆಗಿಲ್ಲ. ಅದಾಗ್ಬಿಟ್ಟಿದ್ದರೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇರ್ತಾ ಇರಲಿಲ್ಲ. ಎಲ್ಲ ನಾನೇ ನೋಡ್ಕೋತಾ ಇದ್ದೆ, ಆದರೆ ಶುರು ಆಗಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.